ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಕುಡಿದ ಮತ್ತಿನಲ್ಲಿ ರೌಡಿ ಶೀಟರ್ಗಳು ಹೊಡೆದಾಡಿಕೊಂಡಿದ್ದು, ಹೊಡೆದಾಟದಲ್ಲಿ ಪುಡಿ ರೌಡಿ ತಲೆಗೆ ಬಾಟಲ್ನಿಂದ ಹೊಡೆದು ಹಲ್ಲೆ ಮಾಡಿರುವ ಘಟನೆ ತುಮಕೂರಿನ ಯಲ್ಲಾಪುರದ ಕುಶಲ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿದೆ. ಬಾರ್ನಲ್ಲಿ ಕುಡಿದ ಮತ್ತಿನಲ್ಲಿ ಎರಡು ಗ್ಯಾಂಗ್ ಹುಡುಗರ ನಡುವೆ ಜಗಳವಾಗಿದ್ದು, ಅಂತರಸನಹಳ್ಳಿ ರೌಡಿ ಶೀಟರ್ ಭರತ್ ಹಾಗೂ ಪುಡಿ ರೌಡಿ ಧನುಷ್ ನಡುವೆ ಜಗಳ ಶುರುವಾಗಿ ಪರಸ್ಪರ ಹೊಡೆದಾಟವಾಗಿದೆ. ಹೊಡೆದಾಟದಲ್ಲಿ ಅಂತರಸನಹಳ್ಳಿ ರೌಡಿ ಶೀಟರ್ ಭರತ್ ಪುಡಿ ರೌಡಿ ಧನುಷ್ಗೆ ಬಾಟಲಿನಿಂದ ಹೊಡೆದಿದ್ದಾನೆ. ಧನುಷ್ ತಲೆ ಹಾಗೂ ಕುತ್ತಿಗೆ ಭಾಗಕ್ಕೆ ಗಾಯವಾಗಿದ್ದು, ಬಳಿಕ ಧನುಷ್ ಭರತ್ ಮೇಲೆ ತೀವ್ರ ಹಲ್ಲೆ ಮಾಡಿದ್ದಾನೆ. ಭರತ್ ತಲೆ ಮೇಲೆ ಹಾಲೋ ಬ್ರಿಕ್ಸ್ ಎತ್ತಿ ಹಾಕಿ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಧನುಷ್ 2 ದಿನಗಳಿಂದ ಕುಶಲ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ರೂಮ್ ಮಾಡಿಕೊಂಡಿದ್ದ ಎನ್ನಲಾಗಿದ್ದು, ಬಾರ್ಗೆ ಬಂದ ರೌಡಿ ಶೀಟರ್ ಭರತ್ ಹಾಗೂ ಧನುಷ್ ತಡರಾತ್ರಿವರೆಗೂ ಕುಡಿದು ಬಳಿಕ ಗಲಾಟೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಗಾಯಾಳು ಭರತ್ಗೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.